ಇವತ್ತಿನ ವಿಡಿಯೋದಲ್ಲಿ ಸಂಬಂಧಗಳ ಅರ್ಥವನ್ನು ಇಂಗ್ಲೀಷ್ನ ಸಂಬಂಧಗಳ ಅರ್ಥವನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳಿ, ಹೇಗೆ ಶಬ್ದಗಳನ್ನು ಬಳಸ್ಬೋದು ಅಂತ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮಾಮ್ ಎನ್ನುವ ಪದಕ್ಕೆ ಕನ್ನಡದಲ್ಲಿ ಅಮ್ಮ ಅಂತ ಕರೀತಾರೆ. ಅಮ್ಮ ಅಂತ ಕರೀತಾರೆ. ಗ್ರ್ಯಾಂಡ್ ಮದರ್ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಅಜ್ಜಿ ಅಂತ ಕರೀತಾರೆ. ಕನ್ನಡದಲ್ಲಿ ಅಜ್ಜಿ ಅಂತ ಕರೀತಾರೆ. ಗ್ರ್ಯಾಂಡ್ ಫಾದರ್ ಎನ್ನುವ ಇಂಗ್ಲಿಷ್ ಪದಕ್ಕೆ ಕನ್ನಡದಲ್ಲಿ ಅಜ್ಜ ಅಂತ ಕರೀತಾರೆ. ಕನ್ನಡದಲ್ಲಿ ಅಜ್ಜ ಅಂತ ಕರೀತಾರೆ. ಫಾದರ್ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ತಂದೆ, ಅಪ್ಪ ಅಂತ ಕರೀತಾರೆ. ತಂದೆ ಅಥವಾ ಅಪ್ಪ ಅಂತ ಕರೀತಾರೆ. ಡಾಟರ್ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಮಗಳು ಅಂತ ಕರೀತಾರೆ. ಕನ್ನಡದಲ್ಲಿ ಮಗಳು ಅಂತ ಕರೀತಾರೆ. ಸಿಸ್ಟರ್ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಸಹೋದರಿ ಅಂತ ಕರೀತಾರೆ. ಕನ್ನಡದಲ್ಲಿ ಸಹೋದರಿ ಅಂತ ಕರೀತಾರೆ. ಫ್ರೆಂಡ್ಸ್ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಸ್ನೇಹಿತರು ಅಂತ ಕರೀತಾರೆ. ಕನ್ನಡದಲ್ಲಿ ಸ್ನೇಹಿತರು ಅಂತ ಕರೀತಾರೆ. ಚಿಲ್ಡ್ರನ್ಸ್ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಮಕ್ಕಳು ಅಂತ ಕರೀತಾರೆ. ಕನ್ನಡದಲ್ಲಿ ಮಕ್ಕಳು ಅಂತ ಕರೀತಾರೆ. ಸನ್ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಮಗ ಅಂತ ಕರೀತಾರೆ. ಕನ್ನಡದಲ್ಲಿ ಮಗ ಅಂತ ಕರೀತಾರೆ. ಚೈಲ್ಡ್ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಮಗು ಅಂತ ಕರೀತಾರೆ. ಕನ್ನಡದಲ್ಲಿ ಮಗು ಅಂತ ಕರೀತಾರೆ. ಬ್ರದರ್ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಅಣ್ಣ ಅಂತ ಕರೀತಾರೆ. ಕನ್ನಡದಲ್ಲಿ ಅಣ್ಣ ಅಂತ ಕರೀತಾರೆ. ಸಿಸ್ಟರ್ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ತಂಗಿ ಅಂತ ಕರೀತಾರೆ. ಕನ್ನಡದಲ್ಲಿ ತಂಗಿ ಅಂತ ಕರೀತಾರೆ. ಅಂಕಲ್ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಚಿಕ್ಕಪ್ಪ ಅಂತ ಕರೀತಾರೆ. ಕನ್ನಡದಲ್ಲಿ ಚಿಕ್ಕಪ್ಪ ಅಥವಾ ಮಾಮ ಅಂತ ಕರೀತಾರೆ. ಆಂಟಿ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಚಿಕ್ಕಮ್ಮ ಅಥವಾ ಮಾಮಿ ಅಂತ ಕರೀತಾರೆ. ಕನ್ನಡದಲ್ಲಿ ಚಿಕ್ಕಮ್ಮ ಅಥವಾ ಮಾಮಿ ಅಂತ ಕರೀತಾರೆ. ಸರ್ವೆಂಟ್ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಕೆಲಸದವರು ಅಂತ ಕರೀತಾರೆ. ಕನ್ನಡದಲ್ಲಿ ಕೆಲಸದವರು ಅಂತ ಕರೀತಾರೆ. ಗ್ರ್ಯಾಂಡ್ ಡಾಟರ್ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಮೊಮ್ಮಗಳು ಅಂತ ಕರೀತಾರೆ. ಕನ್ನಡದಲ್ಲಿ ಮೊಮ್ಮಗಳು ಅಂತ ಕರೀತಾರೆ. ಗ್ರ್ಯಾಂಡ್ ಸನ್ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಮೊಮ್ಮಗ ಅಂತ ಕರೀತಾರೆ. ಕನ್ನಡದಲ್ಲಿ ಮೊಮ್ಮಗ ಅಂತ ಕರೀತಾರೆ. ಸಿಸ್ಟರ್ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಅಕ್ಕ ಅಂತ ಕೂಡ ಕರೀತಾರೆ. ಕನ್ನಡದಲ್ಲಿ ಅಕ್ಕ ಅಂತ ಕೂಡ ಕರೀತಾರೆ. ಫ್ರೆಂಡ್ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಗೆಳೆಯ ಅಥವಾ ಗೆಳತಿ ಅಂತ ಕರೀತಾರೆ. ಬಾಯ್ಸ್ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಹುಡುಗರು ಅಂತ ಕರೀತಾರೆ. ಕನ್ನಡದಲ್ಲಿ ಹುಡುಗರು ಅಂತ ಕರೀತಾರೆ. ಕಝಿನ್ಸ್ ಎನ್ನುವ ಇಂಗ್ಲೀಷ್ ಪದಕ್ಕೆ ಸಹೋದರ ಸಂಬಂಧಿಗಳು ಅಂತ ಕರೀತಾರೆ. ಕನ್ನಡದಲ್ಲಿ ಸಹೋದರ ಸಂಬಂಧಿಗಳು ಅಂತ ಕರೀತಾರೆ. ಫ್ಯಾಮಿಲಿ ಎನ್ನುವ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಕುಟುಂಬ ಅಂತ ಕರೀತಾರೆ. ಕನ್ನಡದಲ್ಲಿ ಕುಟುಂಬ ಅಂತ ಕರೀತಾರೆ. ಇದಿಷ್ಟು ಪದಗಳ ಅರ್ಥವಾಗಿದೆ. ಹೀಗೆ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ನೋಟಿಫಿಕೇಷನನ್ನು ಎನೇಬಲ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಆದಷ್ಟು ಜನರ ಜೊತೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.